ಓಂ ನಮಃ ಶಿವಾಯ. ಸ್ವಾಮಿ ಕೊರಕಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ವೃಷಭ ರಾಶಿಯವರ ಸ್ವಭಾವ ವ್ಯಕ್ತಿತ್ವದ ವಿಶೇಷತೆ ಏನು ಅನ್ನೋದನ್ನು ತಿಳಿಸೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿ ಸಮಸ್ಯೆ ಏನು ಅಂತ. ಖಂಡಿತವಾಗ್ಲೂ ನಾನು ಸುಲಭ ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು ಸೂಚಿಸ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವೃಷಭ ರಾಶಿಯವರಾಗಿದ್ದರೆ ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು, ವ್ಯಕ್ತಿತ್ವದ ವಿಶೇಷತೆ ಏನು ಅನ್ನೋದನ್ನು ಹೇಳ್ತೇನೆ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿ 2ನೇ ಸ್ಥಾನ ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು, ಸ್ವಲ್ಪ ಸಹನಶೀಲರು, ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳು, ಸ್ವಲ್ಪ ಮುಂಡು ಸ್ವಭಾವದವರು ಆಗಿರ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಕುಂಡಲಿ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ. ನೀವೇನಾದರೂ ವೃಷಭ ರಾಶಿಯವರು ಅಥವಾ ನಿಮ್ಮವರು ಏನಾದರೂ ವೃಷಭ ರಾಶಿಯವರಿದ್ದರೆ ಅವರ ವ್ಯಕ್ತಿತ್ವ ಗುಣವಿಶೇಷತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ವೃಷಭ ರಾಶಿಯವರ ವೃತ್ತಿ ಜೀವನ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುವವರು, ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನು ವಿನಿಯೋಗಿಸುವರು. ವಿಶ್ವಾಸಾರ್ಹ ವರ್ತನೆ, ಕಠಿಣ ಪರಿಶ್ರಮ, ತಾಳ್ಮೆ, ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿ, ತಲ್ಲೀನತೆಯನ್ನು ತೋರುವರು. ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವರು. ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ, ಸ್ನೇಹಪರ ವರ್ತನೆಯ ಮೂಲಕ ಎಲ್ಲವನ್ನ ಸುಲಭವಾಗಿ ನಿರ್ವಹಿಸುವರು. ಯಾವುದೇ ಕೆಲಸದಲ್ಲೂ ಆದರೂ ಸೂಕ್ತ ನಿರ್ವಹಣೆಯನ್ನು ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು, ಕೃಷಿ, ಬ್ಯಾಂಕ್ ಕೆಲಸ, ಕಲೆ, ಪಾಕಶಾಲೆಗೆ ಸಂಬಂಧಿಸಿದ ವೃತ್ತಿಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವಂಥದ್ದು. ವೃಷಭ ರಾಶಿಯ ಆಳುವ ಗ್ರಹ, ವೃಷಭ ರಾಶಿಯನ್ನು ಶುಕ್ರ ಗ್ರಹ ಆಳುವಂಥದ್ದು. ಈ ಗ್ರಹ ಸೌಂದರ್ಯ, ಪ್ರೀತಿಯನ್ನು ಪ್ರತಿನಿಧಿಸುವುದು ಅಂತ ಹೇಳಲಾಗುವುದು. ವೃಷಭ ರಾಶಿಯವರು ಪ್ರೀತಿ, ಐಷಾರಾಮಿ, ಸೌಂದರ್ಯದ ವಿಷಯದಲ್ಲಿ ಬಹಳ ಸೂಕ್ಷ್ಮ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಆಹಾರದಿಂದ ಹಿಡಿದು ಫ್ಯಾಷನ್, ಸಂಗೀತವರೆಗೂ ಹೊಸತನವನ್ನು ಬಯಸುವವರು. ಶುಕ್ರನ ಆಡಳಿತದಿಂದಾಗಿ ಜೀವನವನ್ನು ಒಂದು ಸುಂದರ ಪಯಣದಂತೆ ಸಾಗಬೇಕು ಅನ್ನುವ ಮನೋಭಾವವನ್ನು ಹೊಂದಿರ್ತಾರೆ. ಸೌಂದರ್ಯ ಇಲ್ಲದ ಬದುಕು ಆಶಾದಾಯಕವಲ್ಲ ಅನ್ನೋ ಭಾವನೆಯನ್ನು ಹೊಂದಿರ್ತಾರೆ. ಜೀವನದಲ್ಲಿ ಹೆಚ್ಚಿನ ಆಸಕ್ತಿಯೊಂದಿಗೆ ಜೀವನ ನಡೆಸಲು ಬಯಸುವವರು. ಹಾಗೆಯೇ ಸ್ವಲ್ಪ ಋಣಾತ್ಮಕ ಸಂಗತಿ ಏನು ಅಂತ ನೋಡೋದಾದರೆ, ವೃಷಭ ರಾಶಿಯವರು ಹೆಚ್ಚು ಸಮಯ ಭೌತಿಕ ಪ್ರಪಂಚದೊಂದಿಗೆ ಒಡನಾಟವನ್ನು ಹೊಂದಿರ್ತಾರೆ. ಈ ರಾಶಿಯವರು ಕೆಲವು ವಿಷಯಗಳಿಗೆ ಸಂಬಂಧಿಸಿ ಅತ್ಯಂತ ಮೊಂಡು ಅಥವಾ ಸೋಮಾರಿತನದ ಪ್ರವೃತ್ತಿಯನ್ನು ಕೆಲವೊಮ್ಮೆ ತೋರಿಸುವರು. ಕೆಲವೊಮ್ಮೆ ನಿಷ್ಠೂರವಾಗಿ ವರ್ತಿಸುವರು. ಅತ್ಯಂತ ಹಠಮಾರಿ ಸ್ವಭಾವದರಾದ ಇವರು ಆಸ್ತಿ, ಹಣದ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುವರು. ಹಾಗೆಯೇ ತಮ್ಮ ಆಸ್ತಿ ಮತ್ತು ಸಂಪತ್ತು ಕಳೆದು ಹೋಗಬಹುದು ಅನ್ನುವ ಆತಂಕವನ್ನು ಕೂಡ ಹೊಂದಿರ್ತಾರೆ. ತಮ್ಮ ಬಗ್ಗೆ ಕೆಲವು ವಿಷಯಗಳಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಬೇಕೆಂದಾಗ ನಿಧಾನವಾಗಿ ಎದುರು ಬದಲಾವಣೆಯನ್ನು ಪಡೆದುಕೊಳ್ಳುವರು. ಹಾಗೆಯೇ ಇನ್ನೊಂದು ಧನಾತ್ಮಕ ಸಂಗತಿ ಏನು ಅಂತ ನೋಡೋದಾದರೆ, ವೃಷಭ ರಾಶಿ ಜನರು ಸಾಮಾನ್ಯವಾಗಿ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರ್ತಾರೆ. ತುಂಬ ಪ್ರಾಮಾಣಿಕ ಆಗಿರ್ತಾರೆ, ವಿಧೇಯರಾಗಿರ್ತಾರೆ. ಇತರ ವ್ಯಕ್ತಿಗಳನ್ನು ದಯೆ ಮತ್ತು ಉದಾರ ಭಾವನೆಗಳಿಂದ ಪರಿಗಣಿಸುತ್ತಾರೆ. ಅಂತೆಯೇ ಇತರರ ಏಳಿಗೆಯನ್ನು, ಒಳಿತನ ಬಯಸುವ ವ್ಯಕ್ತಿಗಳೂ ಹೌದು. ಭೌತಿಕ ಅಂಶಗಳೊಂದಿಗೆ ಉತ್ತಮವಾಗಿರಲು ಬಯಸುವ ಇವರು ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮುಂದಾಗುವರು. ಎಂಥ ಕಠಿಣ ಸಂದರ್ಭಗಳಲ್ಲೂ ಏನಾದರೂ ಎದುರಾದರೂ ಅದನ್ನು ಎದುರಿಸುವ ಧೈರ್ಯ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಜೀವನದಲ್ಲಿ ಇತರರ ಸಂತೋಷಕ್ಕಾಗಿಯೂ ಸಾಕಷ್ಟು ಶ್ರಮವನ್ನು ವಹಿಸುವರು. ಸಂವೇದನಾಶೀಲರಾಗಿದ್ದರೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸೂಕ್ತ ಸಾಮರ್ಥ್ಯ, ಸ್ಥಿರತೆಯನ್ನು ಹೊಂದಿರ್ತಾರೆ. ಜೀವನದಲ್ಲಿ ಇತರರ ಸಂತೋಷಕ್ಕಾಗಿಯೂ ಸಾಕಷ್ಟು ಶ್ರಮವನ್ನು ವಹಿಸ್ತಾರೆ. ಸಂವೇದನಾಶೀಲರಾಗಿದ್ದರೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸೂಕ್ತ ಸಾಮರ್ಥ್ಯ, ಸ್ಥಿರತೆಯನ್ನು ಹೊಂದಿರ್ತಾರೆ. ಶುಕ್ರನು ಈ ರಾಶಿಯವರನ್ನು ಆಳುವುದರಿಂದ ಇವರು ಸದಾಕಾಲ ಉದಾರ ಕಾಳಜಿಯುಳ್ಳ ಪ್ರವೃತ್ತಿಯನ್ನು ತೋರುವರು. ಧನಾತ್ಮಕ ಇದ್ದಾಗ ಋಣಾತ್ಮಕ ಇದ್ದೇ ಇರುತ್ತೆ, ಋಣಾತ್ಮಕ ಇದ್ದಾಗ ಧನಾತ್ಮಕ ಇರ್ತವೆ ಅಲ್ವಾ, ಎಲ್ಲೋ ಪಾಸಿಟಿವ್ ಆಗೇ ಇರೋದಿಲ್ಲ. ವೃಷಭ ರಾಶಿಯ ಪರಿಚಯ. ವೃಷಭ ರಾಶಿಯವರು ತಾವು ಬಯಸುವ ವ್ಯಕ್ತಿಗಳು, ತಮ್ಮ ಆತ್ಮೀಯ ವ್ಯಕ್ತಿಗಳು ಸುಂದರ ಪ್ರೀತಿಯಿಂದ ಇರಬೇಕು ಅಂತ ಬಯಸುವವರು. ವೃಷಭ ರಾಶಿಯವರು ಜನ್ಮದಲ್ಲಿ ಸೂರ್ಯನ ಪ್ರಭಾವವನ್ನು ಪಡೆದುಕೊಂಡಿದ್ದರೆ ಸ್ಪರ್ಶಶೀಲರು, ಸಂಪ್ರದಾಯವಾದಿಗಳು ಆಗಿರ್ತಾರೆ. ಜೊತೆಗೆ ಅಂದುಕೊಂಡ ಸಂಗತಿಯಲ್ಲಿ ತೃಪ್ತಿ ಪಡೆಯುವ ತನಕ ವಿಷಯಗಳಿಗೆ ಅಂಟಿಕೊಂಡು ಇರಲು ಸಿದ್ಧರಾಗಿರ್ತಾರೆ. ಈ ವ್ಯಕ್ತಿಗಳು ಸಹಜ ರೀತಿಯಲ್ಲಿ ಸಹನೆ, ಶಾಂತ ಸ್ವಭಾವವನ್ನು ಹೊಂದಿರ್ತಾರೆ. ಈ ರಾಶಿಯವರ ಶಕ್ತಿ ಅತ್ಯಂತ ತುಂಬ ಪ್ರಾಮಾಣಿಕರಾಗಿರ್ತಾರೆ. ಯಾವುದೇ ಒಂದು ಕೆಲಸ ಕೊಟ್ಟರೂ ಅದನ್ನು ಅಷ್ಟೇ ವಿಧೇಯರಾಗಿ ಮಾಡುವಂಥದ್ದು ಮತ್ತು ಪ್ರಾಮಾಣಿಕರಾಗಿರ್ತಾರೆ. ಯಾವುದೇ ಒಂದು ಬೇರೆಯವರಿಗೆ ಒಂದು
ಕೆಟ್ಟದ್ದನ್ನು ಮಾಡುವ ಮನಸ್ಥಿತಿ ನಿಜವಾಗಿ ಇವರಿಗೆ ಇರುವುದಿಲ್ಲ. ಆದಷ್ಟು ಒಂದು ಇವರ ಒಳ್ಳೆಯ ಗುಣ ಇವರನ್ನು ಒಂದು ಮಟ್ಟಕ್ಕೆ ಕೊಂಡೋಗುವಲ್ಲಿ ಯಶಸ್ವಿ ಆಗುವಂಥದ್ದು. ಮತ್ತು ಇವರು ಇವರಷ್ಟಕ್ಕೆ ಅಂದರೆ ಯಾರ ಒಂದು ತಂಟೆಗೆ ಆದಷ್ಟು ಹೋಗಲಿಕ್ಕೆ ಇಷ್ಟಪಡುವುದಿಲ್ಲ. ತಮ್ಮ ಹೆತ್ತವರಿಗೆ ತುಂಬಾ ವಿಧೇಯರಾಗಿರುವಂಥವರು. ತಮ್ಮ ತಾಯಿ ತಂದೆಯನ್ನು ತುಂಬ ಪ್ರೀತಿಸುವಂಥವರು. ಹಾಗೆಯೇ ಸರಳ ಸಜ್ಜನಿಕೆ ಗುಣ ಸ್ವಭಾವವನ್ನು ಹೊಂದಿರ್ತಾರೆ. ಸ್ವಲ್ಪ ಮೊಂಡುತನ ಇರುತ್ತೆ, ಸ್ವಲ್ಪ ಹಠವಾದಿ ಆಗಿರ್ತಾರೆ. ಅದನ್ನು ಬಿಟ್ಟರೆ ಅದು ಇರುತ್ತೆ ಅಲ್ವ, ನಾನು ಈಗಾಗಲೇ ಹೇಳಿದೆ, ಮನುಷ್ಯ ಆದಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ ಅಲ್ವಾ, ಇಲ್ಲಾಂದರೆ ಮನುಷ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇವೆಲ್ಲ ಗುಣಗಳಿಂದ ವೃಷಭ ರಾಶಿಯವರು ತುಂಬ ಒಂದು ಒಳ್ಳೆಯ ಗುಣ ವಿಶೇಷತೆಗಳನ್ನು ವ್ಯಕ್ತಿತ್ವವನ್ನು ಹೊಂದಿದವರಾಗಿರ್ತಾರೆ. ತುಂಬ ಪ್ರಾಮಾಣಿಕರು ಆಗಿರ್ತಾರೆ. ಅದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ. ಇದು ಈ ಒಂದು ವೃಷಭ ರಾಶಿಯವರ ಗುಣ ವಿಶೇಷತೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.